ಗುಡ್ ನ್ಯೂಸ್, ಜನರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಎಲ್ಲರೂ ಕೂಡ ಗಿಲ್ಲಿನ ಮತ್ತೆ ಕಾವ್ಯನ ನೋಡ್ಬೋದು. ತುಂಬಾ ಜನರಿಗೂ ಕೂಡ ಆಸೆ ಇಬ್ಬರನ್ನ ಒಟ್ಟಿಗೆ ನೋಡಕ್ಕೆ. ಯಾವಾಗ ನೋಡ್ಬೋದು ಅಂದ್ರೆ ಆಗಸ್ಟ್ 16ನೇ ತಾರೀಕು ಮಳವಳ್ಳಿಯಲ್ಲಿ ಒಂದು ಜ್ಯುವೆಲರಿ ಶಾಪ್ ಓಪನ್ಗೆ ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಬರ್ತಾ ಇದ್ದಾರೆ. ಹೌದು, ಗಿಲ್ಲಿ ಕಾವ್ಯ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ರು, ಶೂಟಿಂಗ್ ನಲ್ಲಿ ನಿರತರಾಗಿದ್ರು. ಅವ್ರು ಹಾಗಾಗಿ ಎಲ್ಲೂ ಕೂಡ ಈವೆಂಟ್ಸ್ ಗಳಲ್ಲಿ ಕಡಿಮೆ, ಲಾಸ್ಟ್ ಮಂತ್ ಕೂಡ ಕಾಣಿಸ್ಕೊಳ್ಳಿಲ್ಲ. ಬಟ್ ಈ ಮಂತ್ 2-3 ಈವೆಂಟ್ ನಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಕಾಣಿಸ್ಕೋತಾ ಇರುವಂತ ಈವೆಂಟ್ ಹೆಸರು ಜ್ಯುವೆಲರಿ ಫಂಕ್ಷನ್. ಅದು ಗ್ರ್ಯಾಂಡ್ ಓಪನಿಂಗ್ ಆಗ್ತಿದೆ ಮಳವಳ್ಳಿ ಊರಿನಲ್ಲಿ. ಸೊ ಇಬ್ರು ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಬರ್ತಾ ಇದ್ದಾರೆ. ಪಳಾರ್ ಚಿತ್ರದ ಒಂದು ಮೊದಲ ಹಂತದ ಚಿತ್ರೀಕರಣ ಕಂಪ್ಲೀಟ್ ಆಗಿ ಮುಕ್ತಾಯವಾಗಿದೆ. ಗಿಲ್ಲಿ ಅವರು ನಿನ್ನೆನೂ ಕೂಡ ಒಂದು ಈವೆಂಟ್ ನಲ್ಲಿ ಭಾಗಿಯಾಗಿದ್ರು, ನಾಳೆನೂ ಕೂಡ ಒಂದು ಈವೆಂಟ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಖತ್ತಾಗಿ ಫ್ಯಾನ್ ಕ್ರೇಜ್ ಅಂತೂ ಕ್ರಿಯೇಟ್ ಆಗ್ತಾ ಇದೆ. ಗಿಲ್ಲಿ ಒಂದು ಕ್ರೇಜ್ ಅಂತೂ ನಿಜವಾಗೂ ಕಡಿಮೆನೇ ಆಗಿಲ್ಲ. ನೋಡಿ, ಬಿಗ್ ಬಾಸ್ ಸೀಸನ್ 13 ಪ್ರೊಮೋ ಕೂಡ ಬಂತು. ಬಿಗ್ ಬಾಸ್ ಸೀಸನ್ 13 ಪ್ರೊಮೋ ಬಂದ್ರು ಕೂಡ ಗಿಲ್ಲಿಯ ಹವಾ ಅಂತೂ ಕಡಿಮೆ ಆಗ್ತಾನೆ ಇಲ್ಲ. ಬಹಳನೇ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ ಗಿಲ್ಲಿ ಅವರು. ಗಿಲ್ಲಿ ನಟ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ, ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಆಗುವಂತ ಒಂದು ವ್ಯಕ್ತಿತ್ವ ಗಿಲ್ಲಿ ನಟನದ್ದು. ಗಿಲ್ಲಿನ ನೋಡ್ಬೇಕು, ಮಾತನಾಡಿಸ್ಬೇಕು, ಸೆಲ್ಫಿ ಫೋಟೋ ಕ್ಲಿಕ್ಕಿಸ್ಕೋಬೇಕು ಅಂತ ತುಂಬಾ ಜನ ಸಹ ಮುತ್ತಿಗೆ ಹಾಕ್ತಾರೆ. ಅಂತದ್ರಲ್ಲೂ ಕೂಡ ವೇದಿಕೆ ಮೇಲೆ ಹೋಗೋದೇ ತುಂಬಾನೇ ಕಷ್ಟ ಪಡ್ಕೊಂಡು ಹೋಗ್ತಾರೆ ಗಿಲ್ಲಿ ನಟ. ಮಳವಳ್ಳಿಗೆ ಹೋದ್ರೆ ಎಲ್ಲರೂ ಕೂಡ ಗಿಲ್ಲಿನ ನೋಡಿ ಮಾತನಾಡಿಸಬಹುದು. ಗಿಲ್ಲಿ ಅವರು ಒಂದೆರಡು ಡೈಲಾಗ್ ಅನ್ನ ಹೊಡೆದು ಒಂದೆರಡು ಸ್ಟೆಪ್ಸ್ ಹಾಕ್ತಾರೆ. ಜ್ಯುವೆಲರಿ ಶಾಪ್ ಓಪನಿಂಗ್ ಗೆ ಗಿಲ್ಲಿ ಮತ್ತೆ ಕಾವ್ಯಗೆ ಇಬ್ಬರಿಗೂ ಕೂಡ ದುಡ್ಡು ಸಿಗುತ್ತೆ. ಸಂಭಾವನೆ ಮೇಲೆ ಒಂದು ಡಬಲ್ ಸಂಭ್ರಮ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದು ಕಡೆ ಚಿತ್ರೀಕರಣ ಶೂಟಿಂಗ್ ಅಲ್ಲೂ ಕೂಡ ಸಂಪಾದನೆ, ಮತ್ತೆ ಈ ಕಡೆ ಒಂದು ಈವೆಂಟ್ಸ್ ಗಳಿಗೆ ಹೋದ್ರೆ ಒಂದು ದಿವಸಕ್ಕೆ ಇಷ್ಟು ಅಂತ ಇರುತ್ತೆ, ಅದನ್ನು ಕೂಡ ಕವರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಕಾವ್ಯ ಅವರನ್ನು ಕೂಡ ಈಗ ಕರೆಸ್ತಾ ಇದ್ದಾರೆ. ಒಟ್ಟಿಗೆ ಈ ಒಂದು ಜೋಡಿಯನ್ನ ನೋಡಕ್ಕೆ ಬಹಳಷ್ಟು ಖುಷಿ. ಒಂದಾಗ್ಬೇಕು ಒಂದು ಜೋಡಿ ಅಂತ ಜನರು ತುಂಬಾನೇ ಆಸೆ ಪಡ್ತಾರೆ, ಬಯಸುತ್ತಾರೆ. ಅಷ್ಟರ ಮಟ್ಟಿಗೆ ಒಂದು ಜೋಡಿ ಮೋಡಿ ಮಾಡಿದೆ. ಬಿಗ್ ಬಾಸ್ ಟೈಮ್ ಕೂಡ ಅಷ್ಟೇ. ಬಿಗ್ ಬಾಸ್ ಸೀಸನ್ 12 ಇವರು ವಿನ್ ಆದ್ರಲ್ಲ, ಒಂದು ಸೀಸನ್ ಮುಗಿದ ಸುಮಾರು ಒಂದು 6-7 ತಿಂಗಳಾಯ್ತು. ಆದ್ರೂ ಕೂಡ ಇಬ್ಬರ ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ, ಅದೇ ರೀತಿ ಇದೆ. ಗಿಲ್ಲಿ ಎಲ್ಲೇ ಹೋದ್ರು ಜನರದ್ದು ತುಂಬಾನೇ ಮಾತನಾಡಿಸ್ತಾರೆ. ಸಾಮಾನ್ಯವಾಗಿ ಬಸ್ಸಲ್ಲಂತ ಓಡಾಡಕ್ ಆಗೋದೇ ಇಲ್ಲ, ಏನಿದ್ರು ಕಾರ್ನಲ್ಲೇ ಓಡಾಡಬೇಕು. ಮುಂಚೆಲ್ಲ ಬಸ್ನಲ್ಲೆಲ್ಲ ಓಡಾಡೋರು, ಬಟ್ ಈಗ ಆ ರೀತಿ ಎಲ್ಲ ಆಗೋದಿಲ್ಲ. ಸೆಲೆಬ್ರಿಟಿ ಅಂದ್ರೆ ದೊಡ್ಡ ಲೆವೆಲ್ಗೆ. ಇನ್ನ ಸಿನಿಮಾ ರಿಲೀಸ್ ಆಗ್ಲಿ ಇಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿದೆ. ನಿಜವಾಗ್ಲೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು.